ಹೋದ ವರ್ಷ ನಮ್ಮ ಕಾಲೇಜವರು ಎಕ್ಸಾಮ್ಗೂ ಅರ್ಧ ತಾಸು ಮುಂಚೆ ನಮಗೆ ಹಾಲ್ ಟಿಕೆಟ್ ಕೊಟ್ಟಿದ್ರು. ಈ ವರ್ಷ ಅದೇನೋ ನಮ್ಮ ಪುಣ್ಯ 2 ಡೇಸ್ ಬಿಫೋರ್ ಕೊಡಕತ್ತಾರ. ಪ್ರೀತಿ ಪ್ರೇಮ ಅನ್ನೋದೆಲ್ಲ ಪುಸ್ತಕದ ಬದನೆಕಾಯಿ ಅಂತ ಪ್ರೂವ್ ಆಗಿ ಹೋಗ್ಬಿಡ್ತು ಕಣ್ರಿ ಅನ್ನೋಂಗ. ನಮ್ದು ಮತ್ತೆ ಯೂನಿವರ್ಸಿಟಿ ಅವ್ರ ನಡ್ಬರ್ಕಿರುವಂತಹ ಲವ್ದು ಹಂಗೆ ಐತಿ. ಯೂನಿವರ್ಸಿಟಿ ಅವರು ನಮಗಂತ ಎಷ್ಟು ಟೈಮ್ ಕೊಟ್ಟರು, ಪೋಸ್ಟ್ಪೋನ್ ಮಾಡಿ ಎಕ್ಸಾಮನ್ನ ಚೆನ್ನಾಗಿ ಓದ್ಕೊಳ್ಳಿ, ಪ್ರಿಪೇರ್ ಆಗಕೊಳ್ಳಿ, ಟೈಮ್ ಸಿಗಲಿ, ಸ್ಟೂಡೆಂಟ್ಸಿಗೆ ಒಳ್ಳೆ ಸ್ಕೋರ್ ಮಾಡಲಿ ಅಂತ ಅವ್ರು ನಮ್ಗೆ ಎಷ್ಟು ಟೈಮ್ ಕೊಟ್ಟರು ನಾವು ಮಾತ್ರ ಓದೋದು ಹಾಲ್ ಟಿಕೆಟ್ ಕೈಯಲ್ಲಿ ಬಂದ ಮೇಲೇನ ಅಂತ ಪ್ರೂವ್ ಆಗಿ ಹೋಗ್ಬಿಡ್ತದೆ ಗೈಸ್. ಇಷ್ಟು ದಿನ ಇರಲಾರ್ದ ಸೀರಿಯಸ್ನೆಸ್ ಇವತ್ತು ಹಾಲ್ ಟಿಕೆಟ್ ಇಸ್ಕೊಂಡು ಬಂದಮೇಲೆ ಅಯ್ಯೋ ಇನ್ನೆರಡು ದಿನಕ್ಕೆ ಎಕ್ಸಾಮ್ ಅಲ್ಲ ಅಂತ ಅದೊಂದು ಒಳಗಡೆಯಿಂದನೇ ಓದ್ಕೋಬೇಕು ಅಂತ ಮೋಟಿವೇಶನ್ ಬರ್ತೈತಲ್ಲ, ಹಂಗೆ ಅನ್ಸಾಕತ್ತೆ. ಈಗ ಸ್ವಲ್ಪ ಜನಕ್ಕೆ ನಂಗೆ ಬೈಬೇಕು ಅಂತ ಅನ್ಸಾತೈತಿ. ಬಿಕಾಸ್ ಇನ್ನೆರಡು ದಿನಕ್ಕೆ ಎಕ್ಸಾಮ್ ಇಟ್ಕೊಂಡು ಯಾಕೆ ಟೈಮ್ ವೇಸ್ಟ್ ಮಾಡತ್ತಳ ವಿಡಿಯೋ ಮಾಡಿ ಅಂತಂದು. ಆ್ಯಂಡ್ ಒಂದಿಷ್ಟು ಜನ ಅದ್ರಾಗ ನಂಗೆ ಕಮೆಂಟು ಹಾಕಬಹುದು. ನನ್ನ ಕ್ಲಾಸ್ಮೇಟ್ಸ್ ಆ ಕ್ಲಾಸ್ಮೇಟ್ಸಿಗೆ ಹೇಳೋದಿಷ್ಟ, ನನ್ನ ಬಗ್ಗೆ ಭಾಳ ಕೇರ್ ಇಟ್ಕೊಂಡು ನಾನು ಒಳ್ಳೆ ಸ್ಕೋರ್ ಮಾಡಲಿ, ಟೈಮ್ ವೇಸ್ಟ್ ಮಾಡೋದು ಬೇಡ, ಚಲೋ ತಂಗೆ ಓದ್ಕೊಳ್ಳಿ ಅಂತ ವಿಶ್ ಮಾಡತ್ತೀರ. ಥ್ಯಾಂಕ್ ಯು. ಸೊ ಗೈಸ್, ನಿಮ್ಮ ನೆಕ್ಸ್ಟ್ ಭೇಟಿ ಸಣ್ಣ ಬ್ರೇಕ್ ನಂತರ ಅಂತೂ ಅಲ್ಲ, ನನ್ನ ಎಕ್ಸಾಮ್ ಆದಮೇಲೆ ಅಲ್ಲಿವರೆಗೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ ಆ್ಯಂಡ್ ಸಪೋರ್ಟ್ ಮಾಡಿರಿ. ಐ ನೋ ಇದ್ರಾಗ ನಿಮ್ಗೆ ಯೂಸ್ ಆಗುವಂಥ ಯಾವ ಕಂಟೆಂಟು ಇಲ್ಲ ಆ್ಯಂಡ್ ಇದರಿಂದ ನಿಮ್ಗೇನು ಯೂಸ್ ಇಲ್ಲ. ಈ ವಿಡಿಯೋ ಜಸ್ಟ್ ಬಿಕಾಸ್ ನನ್ನ ಫ್ರೆಂಡ್ಸಿಗೆಲ್ಲ ವಿಶ್ ಮಾಡೋಕ್ಕೆ, ಆಲ್ ದ ಬೆಸ್ಟ್ ಹೇಳಕ್ಕೆ. ಎಕ್ಸಾಮ್ ಚಲೋ ಬರೀರಿ, ಟೈಮ್ ವೇಸ್ಟ್ ಮಾಡಬೇಡ್ರಿ, ಓದ್ಕೋರಿ. ಅಟ್ಲೀಸ್ಟ್ 2 ಡೇಸ್ ಐತಿ, ಈ 2 ಡೇಸ್ನ ಸರಿಯಾಗಿ ಯುಟಿಲೈಸ್ ಮಾಡ್ಕೋರಿ ಅಂತ ಹೇಳಕ್ಕೆ ನಾನು ಮಾಡ್ಕೋತೀನಿ ಅಷ್ಟೇ.